ಅಂತ. ಅದು ಒಂದು ಸಂಗೀತವೇ, ಗೀತೆ ಒಂದು ಸಂಗೀತ. ಅವನು ಗೀತಾ ಅಂತ ಹೆಸರು ಕೊಟ್ಟ ನೋಡಿ. ಗೀತಾ ಅಂದರೆ ಹಾಡಿದ್ದು ಅಂತ. ಕೃಷ್ಣ ಹೇಳಿದ್ದಲ್ಲ, ಭಗವದ್ಗೀತಾ ಕೃಷ್ಣ ಹಾಡಿದ್ದು, ಆಡಿದ್ದು ಅಲ್ಲ, ಹಾಡಿದ್ದು. ಅಂದರೆ ನಾವು ಆಡುವಾಗ ಏನೇನೋ ಆಡ್ತೇವೆ ಸಂದರ್ಭ ತಕ್ಕಂತೆ, ಆದರೆ ಹಾಡಲಿಕ್ಕೆ ಬರುವುದಿಲ್ಲ. ಹಾಗೆ ಹಾಡು ಅನ್ನೋದು ಹೃದಯದ ನಾಭಿಯಿಂದ ಬರಬೇಕು ನಾದ. ಅದರಿಂದ ಹಾಡಿದ್ದು ನಿಜ, ಆಡಿದ್ದು ಟೊಳ್ಳು ಇರಬಹುದು, ಸುಳ್ಳು ಇರಬಹುದು. ಅದಕ್ಕೋಸ್ಕರ ಕೃಷ್ಣ ತಾನು ಆಡಿದ್ದು ಅಂತ ಹೇಳಲಿಲ್ಲ, ತಾನು ಹಾಡಿದ್ದು ಅಂತ ಹೆಸರು ಕೊಟ್ಟ ಭಗವದ್ಗೀತಾ ಅಂತ. ಕೃಷ್ಣನ ವಿಭೂತಿಯನ್ನ ಒಂದೊಂದೇ ಕ್ಷುದ್ರ ಪ್ರಾಣಿ ಜಲಚರದಿಂದ ಹಿಡಿದು ಸಮಸ್ತ ಪ್ರಪಂಚದಲ್ಲಿರತಕ್ಕ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ವೈಶಿಷ್ಟ್ಯ ಇದೆ. ಆ ವೈಶಿಷ್ಟ್ಯಕ್ಕೆ ಕಾರಣ ಅಂಥ ಶಕ್ತಿಯನ್ನು ಅದರಲ್ಲಿ ತುಂಬಿ ನಾನು ಅಂತರ್ಯಾಮಿಯಾಗಿರುವುದು ಅನ್ನೋದನ್ನು ಬಹಳ ಒಂದು ದೃಷ್ಟಿಯಿಂದ ಸಾಕಷ್ಟು ವಿಸ್ತಾರವಾಗಿ ಕೃಷ್ಣ ವಿವರಿಸಿದ. ಈ ಹಿಂದೆ ಬಂದಿರತಕ್ಕಂಥ ವಿಭೂತಿಗಳಲ್ಲಿ 3 ಶಬ್ದ, ಅದರದ್ದು ವಿಶಿಷ್ಟವಾದ ನಿರ್ವಚನ ನಾನು ಹೇಳಲಿಲ್ಲ. ಅದು ಯಾಕೆಂದರೆ ಒಂದು ಅನಂತ, ಅನಂತಶ್ಚಾಸ್ಮಿ ನಾಗಾನಾಂ, ಅನಂತ ಶಬ್ದ ನಿರ್ವಚನ ಮಾಡಿಲ್ಲ, ಅದು ಕೇಳಿದ ತಕ್ಷಣ. ಇನ್ನೊಂದು ಸರ್ಪಾಣಾಂ ಅಸ್ಮಿ ವಾಸುಕಿ, ವಾಸುಕಿ ಶಬ್ದದ ನಿರ್ವಚನ ಮಾಡಿಲ್ಲ. ನಿನ್ನೆ ವಿಳಂಬ ಆಯಿತು, ಆದರೂ ಒಂದು ಸಣ್ಣ ನಿರ್ವಚನ ಮಾಡಿ ಅವಸರದಲ್ಲಿ ಜಾಹ್ನವಿ ಶಬ್ದದ್ದು, ಹೀಗೆ 3 ಶಬ್ದಗಳ ಒಂದು ಸ್ಪಷ್ಟವಾದ ಎಟಿಮಾಲಜಿಯನ್ನು, ನಿರ್ವಚನವನ್ನು ಅಷ್ಟು ಕರಾರುವಾಕ್ಕಾಗಿ ನಾನು ವಿವರಿಸಿಲ್ಲ. ಅದು ಸ್ವಲ್ಪ ಆ ವಿಷಯವನ್ನು ಜಾರಿಸಿಕೊಂಡು ನಾವು ಮುಂದಿನ ವಿಷಯಕ್ಕೆ ಹೋದೆವು. ಅದು ಈ ಸಮಯದ ಒತ್ತಡದಿಂದ ಕೆಲವು ವಿಷಯಗಳನ್ನು ಬಿಟ್ಟು ಇವಾಗ ಆ 3 ಶಬ್ದಗಳನ್ನು ನಾಮ ಚಿಂತನೆಯಾಗಿ ವಿಭೂತಿ ಚಿಂತನೆಯಾಯಿತು. ನಾಮ ವಿಭೂತಿಯಾಗಿ ಹೇಗೆ ಚಿಂತನೆ ಮಾಡಬೇಕು ಆ 3 ನಾಮಗಳನ್ನು? ಅದನ್ನು ಅನಂತ ಅನ್ನೋದನ್ನೇನು ತೊಂದರೆ ಆಗೋದಿಲ್ಲ ಯಾರಿಗೂ ಕೂಡ. ಯಾಕೆಂದರೆ ಅನಂತ ಅಂತ ಶೇಷನ ಹೆಸರು ಮಾತ್ರ ಅಲ್ಲ, ಭಗವಂತನೇ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅನಂತ ಅನ್ನೋದು ಭಗವಂತನ ಹೆಸರು ಅಂತ ಎಲ್ಲರಿಗೂ ಗೊತ್ತಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಅನಂತ ಅನ್ನೋದು ವೇದೋಕ್ತವಾದ ಭಗವಂತನ ಹೆಸರು. ಮತ್ತು ಅನಂತ ಅನ್ನೋದು ನಿಜವಾಗಿ ಭಗವಂತನೇ. ಯಾಕೆಂದರೆ ಯಾವುದಕ್ಕೆ ತುದಿ ಇಲ್ಲವೋ, ಇನ್ಫಿನಿಟ್, ಯಾವುದಕ್ಕೆ ಕೊನೆ ಇಲ್ಲವೋ ಅದು ದೇವರು ಮಾತ್ರ ಆಗೋದು ಸಾಧ್ಯ, ಇನ್ಯಾವುದು ಆಗೋದು ಸಾಧ್ಯ ಇಲ್ಲ. ಆದ್ದರಿಂದ ಅನಂತ ಅನ್ನೋ ಶಬ್ದ ಅದು ಗುಣದಿಂದ ಅನಂತ, ಜ್ಞಾನದಿಂದ ಅನಂತ, ಆನಂದದಿಂದ ಅನಂತ, ಕಾಲದಿಂದ ಅನಂತ, ದೇಶದಿಂದ ಅನಂತ, ಸಾಮರ್ಥ್ಯದಿಂದ ಅನಂತ, ಎಲ್ಲದರಿಂದಲೂ ಅನಂತ. ಆದ್ದರಿಂದ ಭಗವಂತನನ್ನು ಅನಂತ ಅಂತ ಚಿಂತನೆ ಮಾಡುವಾಗ ಅವನು ಅದಕ್ಕೆ ತಾನು ಕಾಲದ ಒಳಗೆ ನಿಂತು ಕಾಲಪುರುಷನು ತಾನು ಅಂತ, ಕಾಲದಲ್ಲಿಯೂ ಇರಬೇಕಾಗಿದ್ದರೆ ಕಾಲತಃ ಅನಂತ ಆಗಿರಬೇಕು. ಯಾವುದೋ ಒಂದು ಕಾಲಘಟ್ಟದಲ್ಲಿರುವವ ಇಡೀ ಕಾಲ ನಿಯಾಮಕನಾಗುವುದು ಸಾಧ್ಯ ಇಲ್ಲ. ಹಾಗೆ ಯಾವುದೋ ಒಂದು ದೇಶದಲ್ಲಿರುವವ ಇಡೀ ಎಲ್ಲವನ್ನು ನಿಯಮನ. ಆದ್ದರಿಂದ ಆಕಾಶದಂತೆ ದೇಶತಃ ಅನಂತನಾದವ, ಕಾಲದಂತೆ ಕಾಲತಃ ಅನಂತನಾದವ. ಮತ್ತು ಅವುಗಳಲ್ಲಿ ಅನಂತ ಆಗಿದ್ದರೂ ತಾವು ಅನಂತ ಅನ್ನುವ ಎಚ್ಚರ ಇಲ್ಲ ಅವುಗಳಿಗೆ. ಅನಂತತ್ವದ ಅರಿವು, ಅನಂತವಾದ ಅರಿವಿರುವವ, ಜ್ಞಾನದಿಂದ, ಆನಂದದಿಂದ, ಎಲ್ಲ ಗುಣಗಳಿಂದ ಅನಂತ ಆದವ ಮತ್ತು ಸಾಮರ್ಥ್ಯದಿಂದ. ಇದು ಕಾಲತಃ ಅನಂತ, ದೇಶತಃ ಅನಂತ ಅನ್ನೋದು ಕಾಲದೇಶಗಳಲ್ಲೂ ಇದೆ. ದೇಶವೂ ಕಾಲತಃ ಅನಂತ, ದೇಶತಃ ಅನಂತ, ಕಾಲವೂ ಕಾಲತಃ ಅನಂತ, ದೇಶತಃ ಅನಂತ. ಆದರೆ ಗುಣಗಳಿಂದ, ಸಾಮರ್ಥ್ಯದಿಂದ ಅನಂತ ಅನ್ನುವಂಥದ್ದು ಭಗವಂತನಿಗೆ ಮಾತ್ರ ಸೀಮಿತವಾದ ಅರ್ಥ. ಅಂಥ ಅನಂತನ ಚಿಂತನೆ, ಶೇಷಾಂತರ್ಯಾಮಿಯಾಗಿರತಕ್ಕ ಭಗವಂತನ ಚಿಂತನೆ. ವಾಸುಕಿ, ವಾಸ ಸುಖದಹ ಅಂತ. ವಾಸು ಅಂದರೆ ವಾಸ ಮಾಡುವುದು, ವಾಸ ಮಾಡಿ ಈ ದೇಹದಲ್ಲಿ ನೆಲೆಸಿ. ನಾವು ಪ್ರಾರ್ಥನೆ ಮಾಡ್ತಾರೆ ದಾಸರು, ಸದಾ ನನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತದ್ದು. ವಾಸ ಮಾಡುವಂಥ ಧ್ಯಾನ ಮಾಡುವುದಂದರೆ ಅವನು ಎಲ್ಲ ಹೊರಟೋಗಿರ್ತಾನ, ಪರೂರಿಗೆ ಯಾರು ವೀಸಾ ತೊಗೊಂಡು ಅಮೆರಿಕಕ್ಕೆ ಹೋಗಿರ್ತಾನ, ಅವನು ವಾಸ ಮಾಡೋನು ಹೃದಯದಿಂದ ಹೊರಟೋಗ್ತಾನ. ಅವನು ಹೊರಟೋಗ್ಲಿಕ್ಕೆ ಆಗೋದಿಲ್ಲಲ್ಲ ದೇವರಿಗೆ, ಬಿಕಾಸ್ ಹಿ ಈಸ್ ಆಮ್ನಿ ಪ್ರೆಸೆಂಟ್. ಹೌ ಕ್ಯಾನ್ ಹಿ ಗೋ ಔಟ್? ಅವನು ಹೊರಗೆ ಹೋಗೋದು ಆಗೋದಿಲ್ಲ. ಹಾಗಾದರೆ ಅವನು ಹೃದಯದಲ್ಲಿ ಸದಾ ವಾಸವಾಗಿದ್ದಾನೆ. ನೀನು ವಾಸವಾಗಿದ್ದಿ ಅನ್ನುವ ಎಚ್ಚರ ನನಗೆ ಕೊಡುವಂತ ಅರ್ಥ ವಾಸ ಮಾಡುವಂದ್ರೆ. ಅದೇ ವಾಸುಕಿ. ಅಂಥ ಎಚ್ಚರ ನಮಗೆ ಬಂದ, ಅವನು ವಾಸವಾಗಿದ್ದಾನೆ, ಒಳಗೆ ಭಗವಂತ ನಿತ್ಯ ರಕ್ಷಕರಾಗಿ ನಮ್ಮೊಳಗೆ ನೆಲೆಸಿದ್ದಾನೆ ಅನ್ನುವ ಎಚ್ಚರ ಬಂದಾಗ ಅದು ಆನಂದಮಯವಾದ ಸ್ಥಿತಿ. ಮತ್ತೆ ದುಃಖ ದುಗುಡಗಳಿಲ್ಲ. ಅದನ್ನ ಅವನು ವಾಸವಾಗಿದ್ದಾನೆ ಅಂತ ತಿಳಿದಾಗ ಅವನು ನಿಜವಾಗಿ ನೆಲೆಸಿ
ಅಂದರೆ ಮೊದಲು ನಿನ್ನ ವ್ಯವಸ್ಥೆ ನೀನು ಮಾಡ್ಕೊಂಡು ನಾನು ಇದ್ದು ಏನು ಮಾಡಬೇಕಾದ್ರೆ, ಯಾಕಂದ್ರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ನಾ ಏನು ಮಾಡಬೇಕು, ಸುಮ್ಮನೆ ಕೂತಿರ್ತಾನೆ ಭಗವಂತ. ಅವನಿಗೆ ನಮ್ಮ ಯೋಗಕ್ಷೇಮವನ್ನು ಒಪ್ಪಿಸಿದಾಗ ಯೋಗಕ್ಷೇಮಂಬ ಹಮ್ಯಹಂ, ಅದನ್ನು ಯೋಗಕ್ಷೇಮದ ಹೊಣೆಯನ್ನು ಹೊತ್ತು ನಮ್ಮ ಬದುಕಿನಲ್ಲಿ ಅದು ಯೋಗಕ್ಷೇಮ ಯಾವತ್ತು ಭಗವಂತನಿಗೆ ಅರ್ಪಿಸಿದೆವೋ ಆವತ್ತೇ ದುಃಖದ ವಿರಾಮ, ಅದು ಫುಲ್ ಸ್ಟಾಪ್, ಅದು ಫುಲ್ ಸ್ಟಾಪ್, ದುಃಖದ ವಿರಾಮ. ಅದರ ನಂತರ ಬದುಕಿನಲ್ಲಿ ಬರುವ ಎಲ್ಲ ಕ್ಷಣವೂ ಆನಂದಮಯ. ಯಾಕೆಂದರೆ ಭಗವಂತನ ಪ್ರಜ್ಞೆ ತುಂಬಿದ ಬದುಕು ಅದು ದುಃಖದಲ್ಲೂ ಆನಂದವನ್ನು ಕಾಣುತ್ತೆ. ವಿಪದ ಸಂತು ನಶ್ಶಶ್ವತ ಅಂತ ಕುಂತಿ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತದೆ ಆ ಜೀವ. ಯಾಕೆಂದರೆ ಕಷ್ಟದಲ್ಲಿಯೂ ಭಗವಂತನ ಸ್ಮರಣೆ ಆನಂದ. ಅದು ಅಂಥ ಆನಂದವನ್ನು ಕೊಡತಕ್ಕವ ವಾಸುಕಿಹಿ, ವಾಸ ಮಾಡುವವನಾಗಿ, ವಾಸ ಮಾಡಿ, ವಾಸುವಾಗಿ, ವಾಸು ಅಂದರೆ ವಾಸ ಮಾಡುವವನು ಅಂತ ಅರ್ಥ. ವಾಸ ನಮ್ಮ ದೇಹದಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಅಂಗಾಂಗಗಳಲ್ಲಿ, ವಿಶೇಷವಾಗಿ ನಮ್ಮ ಹೃತ್ಕಮಲದಲ್ಲಿ ವಾಸ ಮಾಡುವವನಾಗಿ ಕಂ ಸುಖವನ್ನು ಅತಿಶಯವಾಗಿ ಕೊಡುವವ ಕಿ. ಯಾವಾಗಲೂ ಮೂರನೇ ಅಕ್ಷರ ಅಧಿಕ್ಯ ಅರ್ಥ. ಕಾ ಆ ಇದ್ದದ್ದು ಈ ಅಂದರೆ ಅತಿಶಯ. ಆಮೇಲೆ ಜಾಹ್ನವಿ ಅಂತ ನಿನ್ನೆ ನಾವು ನೋಡಿದ ಕೊನೆಗೆ ಹೊರಡುವಾಗ ಅವಸರದಲ್ಲಿ ಹೇಳಿದ ಶಬ್ದ. ಯಾರು ಸಂಸಾರವನ್ನು ತೊರೆದು ಭಗವಂತನ ಕಡೆಗೆ ಸಾಗುತ್ತಾರೋ ಅಂಥವರಿಂದ ಸ್ತುತನಾದವ ಅಂತ ನಾನು ಒಂದು ಅರ್ಥ ಹೇಳಿದೆ. ಇನ್ನೊಂದು ರೀತಿಯಿಂದ ಜಹ್ನು, ಈಗ ನದಿಗೆ ನಾವು ಹೇಗೆ ಜಾಹ್ನವಿ ಅಂತ ಯಾಕೆ ಹೇಳೋದು, ಗಂಗಾ ನದಿಗೆ ಜಾಹ್ನವಿ ಅಂತ ಹೆಸರು ಯಾಕೆ ಅಂದರೆ ಅದು ಜನ್ನು ಋಷಿ, ಅವನೊಬ್ಬ ರಾಜ, ಜಹ್ನು ಅಂತ ಹೆಸರು, ಒಬ್ಬ ರಾಜ. ಅವನು ಕೊನೆಗೆ ರಾಜ್ಯ ತ್ಯಾಗ ಮಾಡಿ ಹಿಂದೆ ವಾನಪ್ರಸ್ಥಕ್ಕೆ ಹೋಗ್ತಿದ್ದರಲ್ಲ ರಾಜರುಗಳೆಲ್ಲ, ರಾಜರ್ಷಿ ಅವನು ವಾನಪ್ರಸ್ಥಕ್ಕೆ ಹೋಗಿ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದವ. ತಪಸ್ಸು ಮಾಡ್ತಾ ಇದ್ದಾಗ ಈ ಭಗೀರಥ ಗಂಗೆಯನ್ನು ಇಳಿಸಿಕೊಂಡು ಬಂದ. ಭಗೀರಥನ ಬೆನ್ನ ಹಿಂದೆ ಭಾಗೀರಥಿ ಬಂದರು. ಭಗೀರಥನ ಬೆನ್ನ ಹಿಂದೆ ಬಂದದ್ರಿಂದ ಭಾಗೀರಥಿ ಅಂತ ಹೆಸರಾಯಿತು. ಸರಿ, ಬಂದು ಅದು ಹರ್ಕೊಂಡು ಹೋಗುವಾಗ ಜನ್ನುವಿನ ಆಶ್ರಮದ ಬಳಿಯಲ್ಲಿ ಗಂಗಾ ನದಿ ಬಂತು. ಜನ್ನುವಿನ ಆಶ್ರಮಕ್ಕೆ ತೊಂದರೆ ಆಯಿತು, ಆಶ್ರಮ ಎಲ್ಲ ಜಲಾವೃತ ಆಯಿತು. ಆಗ ಜಹ್ನು ಏನು ಮಾಡಿದ, ಅವನು ಆಚಮನ ಮಾಡಿಬಿಟ್ಟ. ಋಗ್ವೇದಾಯ ಸ್ವಹ, ಯಜುರ್ವೇದಾಯ ಸ್ವಹ, ಸಾಮವೇದಾಯ ಸ್ವಹ ಮುಗಿದೋಯ್ತು ಗಂಗಾ ನದಿ ಪ್ರವಾಹ. ಇವನಿಗೆ ತಲೆಬಿಸಿ, ನಾನು ಶಿವರನ್ನ ತಪಸ್ಸು ಮಾಡಿ ಗಂಗಾ ನದಿ ಕರ್ಕೊಂಡು ಬಂದರೆ ಇಲ್ಲಿ ಬಂದ ತಕ್ಷಣ ಅಲ್ಲಿ ಯಾರಿ ಹೋಯ್ತಲ್ಲ ಎಲ್ಲ. ತಪೋಬಲದಿಂದ ನೀರನ್ನು ಆಪೋಷಣ ಮಾಡಿಬಿಟ್ಟ. ಆಗ ಮತ್ತೆ ಜನ್ನುವಿನ ಹತ್ರ ಪ್ರಾರ್ಥನೆ ಮಾಡಿದಾಗ ಜನ್ನು ಅದನ್ನು ಭಗೀರಥನಿಗೆ ಮರಳಿ ವಿಸರ್ಜನೆ ಕೊಟ್ಟ. ಆ ಜನ್ನುವಿನ ದೇಹದ ಒಳಗೆ ಹೋಗಿ ಮತ್ತೆ ಮರಳಿ ಹೊರ ಬಂದದ್ದರಿಂದ ಜನ್ನುವಿನ ಮಗಳಾದಳು. ಭಗೀರಥನ ಬೆನ್ನ ಹಿಂದೆ ಹೋಗಿ ಭಾಗೀರಥಿ ಆದಳು, ಜನ್ನುವಿನ ದೇಹಕ್ಕೆ ಹೋಗಿ ಜಾಹ್ನವಿ ಆದಳು. ಇದು ಗಂಗಾ ನದಿಗೆ ಜಾಹ್ನವಿ ಅಂತ ಹೆಸರು ಬರಲಿಕ್ಕೆ ಕಾರಣ. ಆದರೆ ಭಗವಂತನಿಗೆ ಅವನೇನು ಜಾಹ್ನವಿ ಯಾಕಾದ ಅಂದರೆ, ಜಹ್ನು ಅಂದರೆ ಏನು, ಜಹ್ನು ಅನ್ನೋದು ಜಹಧಾತುವಿನಿಂದ ಹುಟ್ಟಿರತಕ್ಕಂಥ ಶಬ್ದ. ಅಂದರೆ ಜಹತಿ, ಯಾರು ತೊರೆಯುತ್ತಾರೋ ಅವರು ಜಹ್ನುಗಳು. ಜಹತಿ ಇತಿ ಜಹ್ನವಃ, ತೊರೆದವರು. ಏನನ್ನು ತೊರೆದವರು? ಸಂಸಾರವನ್ನು ತೊರೆದವರು. ಸಂಸಾರವನ್ನು ತೊರೆದು ಭಗವಂತನ ದಾರಿಯಲ್ಲಿ ಸಾಗಿದವರು, ಅಧ್ಯಾತ್ಮದ ದಾರಿಯಲ್ಲಿ ಸಾಗಿದವರು. ಅಂಥವರಿಗೆ ಸಂಬಂಧಪಟ್ಟವನು ಇವನಾದ್ದರಿಂದ ಜಹ್ನುವಿಗೆ ಸಂಬಂಧಪಟ್ಟವ ಜಾಹ್ನವಿ. ಮತ್ತು ಸ್ತ್ರೀ ರೂಪ, ಯಾಕೆಂದರೆ ಭಗವಂತ ಎಲ್ಲೋ ಕೆಲವೊಮ್ಮೆ ತಾಯಿಯಂತೆ ರಕ್ಷಣೆ ಮಾಡ್ತಾನೆ. ಆಗ ಆದ್ದರಿಂದ ಅವನನ್ನು ರಕ್ಷಕವಾದ ರೂಪವನ್ನು ಸ್ತ್ರೀಲಿಂಗದಿಂದಲೂ ಉಪಾಸನೆ ಮಾಡ್ತಾನೆ. ಭಗವಂತನ ಸ್ತ್ರೀ ರೂಪದ ಉಪಾಸನೆ ಕೂಡ ಶಾಸ್ತ್ರದಲ್ಲಿ ಬೇಕಾದಷ್ಟೇ. ಹಾಗಾಗಿ ಜಾಹ್ನವಿ ಅಂತ. ಇದಾದ ಮೇಲೆ ಕೃಷ್ಣ ಹೇಳ್ತಾನೆ, ಅದಕ್ಕೆ ವಿಭೂತಿ ಹೇಳಿ ಮುಗಿಯೋದು ಅಂತ ಉಂಟ. ಯಾವ ವಸ್ತು ತೆಗೆದರೂ ಅದರಲ್ಲೊಂದು ವಿಭೂತಿ ಉಂಟು. ಲಿಸ್ಟ್ ಮಾಡುವ ಪ್ರಶ್ನೆ, ಪ್ರಪಂಚದಲ್ಲಿ ಎಷ್ಟು ವಸ್ತು ಉಂಟೋ ಅಷ್ಟೂ ವಸ್ತುವಿನಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ. ಯಾಕೆಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನಲ್ಲದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಅದಕ್ಕೆ ಜೇಡ, ಬಲೆ ಕಟ್ಟಲಿಕ್ಕೆ ಯಾವುದಕ್ಕೂ ಬರುತ್ತೆ ಜೇಡನಿಗೆ. ಆ ಬಲೆ ಕಟ್ಟುವ ಒಂದು ಕಲೆಗಾರಿಕೆಯನ್ನು ಜೇಡನಿಗೆ ಕೊಟ್ಟು ಯಾವ ಆರ್ಟಿಸ್ಟ್ಗೂ ಬರೋಲ್ಲ. ಅವನು ಕಂಪಸ್ ಬಾಕ್ಸು, ಫುಟ್ ರೂಲರು ಎಲ್ಲ ಹಿಡ್ಕೊಂಡು, ರಬ್ಬರ್ ಹಿಡ್ಕೊಂಡು 3-4 ಸರ್ತಿ ಎಳೆದು ಅರಸು ಒಳಸಿ ಎಲ್ಲ ಮಾಡಿದೆ. ಏನಿಲ್ಲ, ಹೆಂಗೆ ಹೋಯ್ತದೆ ಅಷ್ಟು ಪರ್ಫೆಕ್ಟ್ ಲೈನ್ಸ್. ಆ ಕಲೆಗಾರಿಕೆಯನ್ನು ಬಲೆಯಲ್ಲಿ ಕಲೆ ಜೇಡನಿಗೆ ಕೊಟ್ಟ.
ಹೂವಿನ ರಸವನ್ನು ಎಲ್ಲವನ್ನು ಹೀರಿ ಅದನ್ನು ಜೇನುವಾಗಿ ಮಾರ್ಪಡಿಸಿ ಮಧುವಾತಾರದಾಯತೆ ಮಧುಕ್ಷರಂತಿ ಸಿಂಧವ ಅಂಥ ಮಧು ರುಚಿರವಾಗಿರತಕ್ಕಂಥ ಒಂದು ಮಧುರಸವನ್ನು ಸೃಷ್ಟಿ ಮಾಡುವ ನಿರ್ಮಾಣ ಮಾಡುವಂಥ ಶಕ್ತಿ ಬರೇ ಜೇನುನೊಣಕ್ಕೆ ಕೊಟ್ಟ. ಯಾವ ಸೈಂಟಿಸ್ಟಿಗೂ ಕೊಟ್ಟಿಲ್ಲ. ಇವು ಅದನ್ನು ಹೀರಿ ಕುಡಿತಾ ಹೊರತು ಮಾಡಲಿಕ್ಕೆ ಬರೋಲ್ಲ ಯಾವ ಸೈಂಟಿಸ್ಟಿಗೂ. ಮಾಡಿಟ್ಟದನ್ನು ತಂದು ಮನೆ ತಂದು ಆರಾಮಾಗಿ ಕುಡಿತಾ ಇರ್ಬೇಕು ಮಧು. ಅದಕ್ಕೆ ಅವು ಮಾಡಿದ್ದು ಸಾಕಾಗದೆ ಇವೇ ಕೆಲವು ಮಧುಪಾನಕ್ಕೆ ವ್ಯವಸ್ಥೆ ಮಾಡಿಕೊಳ್ತವೆ. ಇನ್ನು ಬೇರೆ ಕೆಲವು ಮನುಷ್ಯ ನಿರ್ಮಿತ ಮಧುಗಳು ಬೇರೆ ಸೇರಿಕೊಳ್ತವೆ, ಅದಕ್ಕೆ ಮಧುಪಾನ. ಈ ಯಾವ ಮನುಷ್ಯನಿಗೂ ಇವತ್ತು ಜೇನು ಮಧು ಮಾಡುವುದು ಹೇಗೆ ಅನ್ನೋದನ್ನು ಆ ಮಧು ಮಾಡುವ ವಿಧೂತಿ ರೂಪದಿಂದ ಯಾವ ಮನುಷ್ಯನೊಳಗೂ ಭಗವಂತ ಇವರಿಗೆ ಬಂದು ಕೂತಿಲ್ಲ. ಅದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಎ ಬಿ. ಇದನ್ನು ಯಾಕೆ ಹೇಳಿದೆ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಸೃಷ್ಟಿಯಲ್ಲಿ ವ್ಯರ್ಥವಾದ ಒಂದು ವಸ್ತುವೂ ಇಲ್ಲ. ಪ್ರತಿಯೊಂದರಲ್ಲೂ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಆ ವೈಶಿಷ್ಟ್ಯ ಕೊಡಲಿಕ್ಕೆ ಅದರಲ್ಲಿ ಆ ವಿಶಿಷ್ಟ ಶಕ್ತಿಯಾಗಿ ಭಗವಂತ ಕೂತಿದ್ದಾನೆ. ಅದರಿಂದ ಪ್ರಪಂಚದಲ್ಲಿರುವ ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖನ ತನಕ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಎಲ್ಲವೂ ಭಗವಂತನ ವಿಭೂತಿ. ಅದರಲ್ಲಿ ಏನು ಲೆಕ್ಕ ತೆಗಿಲಿಕ್ಕಿಲ್ಲ. ಆ ಗುಂಪಿನಲ್ಲಿ ವಿಶಿಷ್ಟವಾದದ್ದನ್ನು ವಿಶಿಷ್ಟ ಭೂತಿ ಅಂತ ಇಲ್ಲಿ ಮತ್ತೆ ಹೇಳೋದು. ಯಾವ್ಯಾವುದೋ ಒಂದು ಗ್ರೂಪು, ಆ ಗ್ರೂಪಿನಲ್ಲಿ ವಿಶಿಷ್ಟ ಹಾಗೆ ಹೇಳ್ತಾ ಕಡೆಗೆ ಹೇಳ್ತಾನೆ, ಸರ್ಗಾಣಾಂ ಆದಿಹಿ ಅಂತಶ್ಚ ಮಧ್ಯಂಚೈವಾಹಂ ಅರ್ಜುನ. ಏನು ವಿಭೂತಿ ಹೇಳೋದು? ಪ್ರತಿಯೊಂದು ವಸ್ತು ಹುಟ್ಟುವ ಮುಂಚೆ ಇದ್ದವನು ನಾನು, ಹುಟ್ಟಿಗೆ ಕಾರಣವಾಗಿ ಆ ವಸ್ತುವಿನ ನಿರ್ಮಾಣ, ಅದರ ಜನಕ, ಅದರ ಕ್ರಿಯೇಟರ್ ಆಗಿ ಅದನ್ನು ನಿರ್ಮಾಣ ಮಾಡುವವನಾಗಿ ಅದರ ಮೊದಲು ಇದ್ದವನು ನಾನು. ಆಮೇಲೆ ಅದನ್ನು ನಾಶ ಮಾಡುವವನಾಗಿ ಸಂಹಾರ ಶಕ್ತಿಯಾಗಿ ಮತ್ತೆ ಕೊನೆಗೆ ಉಳಿಯುವವನು ನಾನು. ಮಧ್ಯದಲ್ಲಿ ಹುಟ್ಟಿ ಸಾಯೋ ತನಕ ಅದರ ಮಧ್ಯದ ಸ್ಥಿತಿಯಲ್ಲಿ ಅದರ ಇರವನ್ನು ಅದರ ಒಳಕೂತು ಅದನ್ನು ಇರಗೊಡಿಸಿದವನು ನಾನು. ಎಲ್ಲ ಸರ್ಗಾಣಾಂ ಅಂದರೆ ಜಗತ್ತಿನಲ್ಲಿ ನಿರ್ಮಾಣಗೊಂಡ ಸಮಸ್ತ ವಸ್ತು ಜಾತದಲ್ಲಿ. ಆದಿಹಿ ಅಂತಶ್ಚ ಅಂದರೆ ಇದು ಭಾಗವತದಲ್ಲಿ ಒಂದು ಹೇಳ್ತಾರೆ, ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಭಗವಂತ ಅಂದರೆ ಏನು ಅಂದರೆ ಯಾವುದು ಈಗ ಏನೋ ಒಂದು ವಸ್ತು ಇದೆ, ಒಂದು ಕ್ರಿಯೇಷನ್ನು, ಪ್ರಪಂಚ, ಇದು ಸೃಷ್ಟಿಯಾಗುವ ಮೊದಲೂ ಯಾರಿದ್ದನೋ, ಇದು ನಾಶವಾದ ಮೇಲೂ ಯಾರು ಇರ್ತಾನೋ, ಮತ್ತು ಸೃಷ್ಟಿಯಲ್ಲೂ ಯಾರು ಇರ್ತಾನೋ ಅದು ದೇವರು ಅಂತ. ಅದನ್ನೇ ಇಲ್ಲಿ ಹೇಳೋದು. ಆದಿಹಿ ಅಂತಶ್ಚ, ಇದು ಹುಟ್ಟುವ ಮುಂಚೆಯೂ ನಾನಿದ್ದೆ, ಇದು ನಾಶವಾದ ಮೇಲೂ ನಾನಿರ್ತೇನೆ, ಇದು ಇರುವಾಗ ಇದರೊಳಗೆ ತುಂಬಿ ನಾನೇ ಇರುವುದು. ಅದನ್ನ ಸರ್ಗಾಣಾಂ ಆದಿಹಿ ಅಂತ್ಯಶ್ಚ ಮಧ್ಯಂಚೈವ. ಮಧ್ಯವೂ ನಾನೇ ಅಂದರೆ ನಡುವಿನಲ್ಲಿ ಅದರ ಇರವು, ವಿಶ್ವಸ್ಥಿತಿ. ಈಗ ಹಾಡಿದರಲ್ಲ, ಜಗದ ಇರವು ಮೇಣಳಿವು ಐ ಸಿರಿಯ ಹಿರಿಯ ಯೋಗ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾ ಎಲ್ಲವೂ ಅದನ್ನು ಸರ್ಗಾಣಾಂ ಆದಿಹಿ ಅಂತಶ್ಚ. ಜಗತ್ತಿನ ಸೃಷ್ಟಿ ಆಗುವ ಮೊದಲು ಅದಕ್ಕೆ ಕಾರಣನಾಗಿ ಇದ್ದವನು ನಾನು. ಅಂತಹ ನಾಶವಾದ ಮೇಲೆ ಮತ್ತು ನಾಶವಾಗುವಾಗ ನಾಶಕ ಶಕ್ತಿಯಾಗಿ ಇದ್ದವನು ನಾನು. ಹುಟ್ಟಿ ಸಾಯುವ ತನಕ ಮಧ್ಯದಲ್ಲಿ ಅದರ ಇರವಿಗೆ ಕಾರಣವಾಗಿ ಅದರ ಒಳಗು ಹೊರಗು ತುಂಬಿದ್ದವನು ನಾನು. ಆದ್ದರಿಂದ ಅದು ಇದು ಅಂತ ಪಟ್ಟಿ ಮಾಡಿ ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲವೂ ಪ್ರತಿಯೊಂದೂ ಕೂಡ ಒಂದು ವಿಶಿಷ್ಟವಾದ ವಿಭೂತಿ. ಅದನ್ನು ನೋಡುವ ಕಣ್ಣು ಬೇಕು ಅಷ್ಟೇ. ಒಂದು ಸರ್ತಿ ಒಬ್ಬರು ಗುಜರಾತಿನ ವೈಷ್ಣವ ಸಾಧುಗಳು ಬಂದರು ಉಡುಪಿಗೆ. ಅವರು ಗುಜರಾತ್ನಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅಂತ ಪ್ರಖ್ಯಾತ, ತುಂಬ ದೊಡ್ಡ ವಿದ್ವಾಂಸರು. ಅವರು ವಿಶೇಷವಾಗಿ ಭಾಗವತದ ಮೇಲೆ ನಿರಂತರ ಮಹಾರಾಷ್ಟ್ರದಲ್ಲಿ ಗುಜರಾತ್ನಲ್ಲಿ ಪ್ರವಚನ ಮಾಡ್ತಾರೆ. ಮತ್ತು ಗುಜರಾತ್ನಲ್ಲಿ ಇವರಿದ್ದಾರಲ್ಲ, ಗುಜರಾತಿ ಶೇಟ್ ಕಮ್ಯುನಿಟಿಯವರು, ಅವರಿಗೆ ಅವರು ಗುರುಸ್ಥಾನದಲ್ಲಿದ್ದಾರೆ. ಅವರು ಬಂದರು ಅಂತಂದರೆ ಲಕ್ಷ ಲಕ್ಷ ಜನ ಸೇರ್ತಾರೆ. ಅಂಥ ಒಂದು ಎತ್ತರದ ಮನುಷ್ಯ. ಅವರೊಮ್ಮೆ ಉಡುಪಿಗೆ ಬಂದರು. ಉಡುಪಿ ಬಂದಾಗ ಅವರ ಶಿಷ್ಯ ವೃಂದದವರೆಲ್ಲ ಅಲ್ಲಿ ಇರತಕ್ಕಂಥ ಗುಜರಾತಿಗಳು ಒಂದು ಸುಮಾರು 500 ಜನ, ಹೆಚ್ಚು ಅಂದರೆ ಇರ್ಬೋದು, 250ರಿಂದ 500 ಜನ ಉಡುಪಿಯಲ್ಲಿ ಗುಜರಾತಿಗಳು. ಅವರೆಲ್ಲ ಒಟ್ಟಿಗೆ ಸೇರಿದರು. ತಮಾಷೆ ನೋಡಿ, ಒಟ್ಟಿಗೆ ಸೇರಿ ಅವರು ಉಡುಪಿಗೆ ಮೊದಲ ಬಾರಿ ಬರುವುದು ನೋಡಿ. 4 ಬೀದಿಯಲ್ಲಿ, ರಥ ಬೀದಿಯಲ್ಲಿ ಒಂದು ಡಯಸ್ ಮಾಡಿದರು, ಭಾರೀ ಡೆಕೋರೇಷನು. ನನಗೆ ಆವತ್ತೇ ಗುಜರಾತಿಗಳು ಅಷ್ಟು ಉಡುಪಿಯಲ್ಲಿದ್ದಾರೆ. ಎಲ್ಲ ಗುಜರಾತಿಯ ಮನೆಯ ಪ್ರತಿಯೊಂದು ಗಂಡು ಹೆಣ್ಣು ಪಿಳ್ಳೆ ಹಾಜರು ಗುರುಗಳನ್ನು ರಿಸೀವ್ ಮಾಡಲಿಕ್ಕೆ. ಅಷ್ಟು ಜನ 4 ಬೀದಿಯಲ್ಲಿ ಸೇರಿದರು. ಆಮೇಲೆ ಮಂಟಪ, ಇವರು ಬಂದರು. ಇವರು ಗುರುಗಳು ದಯಮಾಡಿಸಬೇಕು, ಡಯಸ್ ತೋರಿಸಿದರು. ಏನದು? ಇವರು ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಶಿಷ್ಯರ ಹತ್ರ, ಏನದು? ಅದು
ಡಯಸ್ಸು ಯಾಕೆ? ಡಯಸ್ ಯಾಕೆ? ಅಲ್ಲ, ಅದು ತಮ್ಮನ್ನು ಅಲ್ಲಿ ಕೂತ್ಕೊಳಿಸ್ಬೇಕು, ತಾವು ಅಲ್ಲಿ ಕೂಡಬೇಕು. ಯಾರು ಹೇಳಿದ್ರು ನಿಮ್ಮ ಹತ್ರ ಡಯಸ್ ಮಾಡಲಿಕ್ಕೆ? ಅಲ್ಲ, ಅದು ತಮ್ಮ ಪ್ರಥಮ ಬಾರಿ ಬರೋದು, ಅದಕ್ಕೆ ತಮ್ಮನ್ನು ಗೌರವ ಸಲ್ಲಿಸಲಿಕ್ಕೆ ಎಂದು ಮಾಡಿದ್ದೇವೆ. ನಾನು ಗೌರವ ಪಡೀಲಿಕ್ಕೆ ಬಂದದ್ದಲ್ಲ, ಕೃಷ್ಣ ದರ್ಶನಕ್ಕೆ ಬಂದದ್ದು ಅಂದರು. ಸೀದಾ ಕೃಷ್ಣ ಮಂಟಪ ಹತ್ತಲೇ ಇಲ್ಲ, ಅವರು ಮಂಟಪ ಹತ್ತಲೇ ಇಲ್ಲ, ಸೀದಾ ಕೃಷ್ಣ ಟೆಂಪಲ್ಗೆ ಹೋದರು. ಅಷ್ಟಾದ ಕೂಡಲೇ ಇದೆಲ್ಲ ಏನಾಯಿತು, ಅವರು ಸಭೆಯೆಲ್ಲ ಮುಗಿದು ಸಭೆಯಲ್ಲಿ ಅವರಿಗೆ ಮಾಲೆ ಹಾಕುವುದೇನು ಏನು ದೊಡ್ಡ ಸಂಭ್ರಮದ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಅವರು ಹೇಳಿದರು, ನಾನು ಇಲ್ಲಿ ಸನ್ಮಾನ ಮಾಡಿಸಿಕೊಳ್ಳಿಕ್ಕೆ ಬಂದದ್ದಲ್ಲ, ಕೃಷ್ಣನ ದರ್ಶನಕ್ಕೆ ಬಂದದ್ದು. ನನ್ನಷ್ಟಕ್ಕೆ ಬಿಡಿ, ಇದೆಲ್ಲ ಬೇಡ ನನಗೆ. ಬೈದು ಒಬ್ಬ ಶಿಷ್ಯರ ಎದುರು ಬೈದು ಬಿಟ್ರು ಸಿಕ್ಕಾಬಟ್ಟೆ. ಕಡೆಗೆ ದೇವರ ದರ್ಶನಕ್ಕೆ ಅಂತ ಹೋದರು, ಓಡಿ ಬಂದರು. ಆ ಗುಜರಾತಿಗಳೆಲ್ಲ ನಮ್ಮ ಮನೆಗೆ ಓಡಿ ಬಂದರು. ಏನು ಅವರು, ನಾವು ಹೋದರೆ ಬೈದು ಬಿಡ್ತಾರೆ, ಅವರಿಗೆ ಕೃಷ್ಣ ದರ್ಶನ ಆಗುವ ಕೃಷ್ಣ ಪ್ರತಿಷ್ಠೆ ಮಧ್ವಾಚಾರ್ಯರು ಇದೆಲ್ಲ ವಿವರ ಹೇಳಬೇಕು, ನಾವು ಎದುರು ಹೋದರೆ ಬೈತಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿದರು. ಅವರಿಗೆ ಸಂಸ್ಕೃತದಲ್ಲಿ ಹೇಳಬೇಕು, ಮತ್ತೆ ಸಂಸ್ಕೃತ ಹೇಳಿದ್ರೆ ಸಂತೋಷ ಪಡ್ತಾರೆ. ನೀವು ಬಂದು ಆ ಕೃಷ್ಣ ಪ್ರತಿಷ್ಠೆ ಮಧ್ವಾಚಾರ್ಯರು ಅದರ ಹಿನ್ನೆಲೆ ಎಲ್ಲ ಹೇಳಬೇಕು. ಆಯ್ತಪ್ಪ, ಯಾರೋ ಒಬ್ರು ಉಡುಪಿಗೆ ಬಂದಿದ್ದಾರೆ, ಉಡುಪಿಯ ಕೃಷ್ಣರ ಬಗ್ಗೆ ಮಧ್ವಾಚಾರ್ಯ ಬಗ್ಗೆ ಕೇಳ್ತಾರೆ ಅಂದರೆ ಹೇಳೋದು ನಮ್ಮ ಕರ್ತವ್ಯ. ಖಂಡಿತ ಬರ್ತೇನೆ. ನಾನು ಬಂದ ತಕ್ಷಣ ಬಹಳ ಆತ್ಮೀಯವಾಗಿ ಮಾತಾಡ್ಸೋರು. ಅವರೆಲ್ಲ ಬಂದರೆ ಸಿಟ್ಟಿನಲ್ಲಿ ಬೈದು ಎಲ್ಲಿ ತನಕ ಅಂದರೆ ಅವರಿಗೆ ಪೇಜಾವರ ಮಠದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದು. ಇದಾಯಿತು, ಸನ್ಮಾನ ಡಯಸ್ ಹತ್ತಲಿಲ್ಲ. ಕೃಷ್ಣ ದರ್ಶನ ಆದಮೇಲೆ ಪೇಜಾವರ ಮಠದಲ್ಲೆಲ್ಲ ಅಡುಗೆ ಮಾಡಿಸಿದ್ದಾರೆ. ಎಲ್ಲ ಗುಜರಾತಿಗಳ ಮನೆಯಲ್ಲಿ ಯಾರೂ ಅಡುಗೆ ಮಾಡಲಿಲ್ಲ ಗುರುಗಳೊಟ್ಟಿಗೆ ಊಟಕ್ಕೆ ಅಂತ. ನಡೆದ್ರು, ನೀವು ಏನು ಅಡಿಗೆ, ಏನು ಊಟ, ನೀವು ಮಾಡಿದ ಅಡುಗೆ ಊಟ ಮಾಡೋಲ್ಲ ಅಂತ ಹೋಗಿಬಿಟ್ರು. ಅವರು ಉಪವಾಸ ಕೂತ್ಬಿಟ್ರು. ಅಡುಗೆ ಇವೆಲ್ಲ ಅಡುಗೆ ಮಾಡಿ ಮಠದಲ್ಲಿ ಹೇಳಿ ದೊಡ್ಡ ಸಂಭ್ರಮ. ಪೇಜಾವರ ಸ್ವಾಮಿಗಳು ಇರಲಿಲ್ಲ, ಇವ್ರದೇ ಗುಜರಾತಿಗಳು. ನಾವು ಊಟ ಮಾಡೋಲ್ಲ, ನಿಮ್ಮ ಹತ್ರ ಯಾರು ಹೇಳಿದ್ರು ಅಡುಗೆ ಮಾಡಿಸ್ಲಿಕ್ಕೆ, ನಾ ಮಾಡೋಲ್ಲ ಅಂತ ಉಪವಾಸ ಕೂತ್ಬಿಟ್ರು. ಅಷ್ಟೊತ್ತು ಏನಾಯ್ತು, ಇವ್ರು ಏನಾದ್ರು ನಮ್ಮ ಗುರುಗಳು ಬರ್ತಾರೆ ಬನ್ನಿ ಬನ್ನಿ ಅಂತ ಪೇಜಾವರ ಸ್ವಾಮಿಗಳು ಎಲ್ಲೋ ಇದ್ದವ್ರನ್ನ ಎಳ್ಕೊಂಡು ಬಂದಿದ್ದಾವೆ. ಅವು ಸಾಯಂಕಾಲ ಪೇಜಾವರ ಸ್ವಾಮಿಗಳು ಬಂದರು. ಪೇಜಾವರ ಸ್ವಾಮಿಗಳು ಬಂದು ಇವರು ಶಿಷ್ಯರು ಹೋಗಿ ಪೇಜಾವರ ಸ್ವಾಮಿಗಳು ಬಂದಿದ್ದಾರೆ, ಯಾಕೆ ಅವರನ್ನು ಬರ್ಲಿಕ್ಕೆ ಹೇಳಿದ್ದು, ಅವ್ರು ಎಲ್ಲೋ ಇದ್ದವರನ್ನು ಯಾಕೆ ಕರೆಸಿದ್ರಿ, ನಿಮಗೆ ಯಾಕೆ ಅಧಿಕ ಪ್ರಸಂಗ, ನಾನು ಯಾರೋ ಒಬ್ಬ ದೇವರ ದರ್ಶನಕ್ಕೆ ಬಂದವನಿಗೋಸ್ಕರ ಅವರು ಎಲ್ಲೋ ಇದ್ದವನು ಯಾಕೆ ಕರೆಸಿದ್ರಿ, ನಾನು ಬರೋಲ್ಲ ಪೇಜಾವರ ಮಠಕ್ಕೆ ಅಂತ ಕೂತ್ಬಿಟ್ರು. ಇವು ಪಾಪ ಪೇಜಾವರ ಸ್ವಾಮಿಗಳು ಬಂದುಬಿಟ್ಟಿದ್ದಾರೆ, ನಾ ಬರೋಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಈತ ನನ್ನ ಮನೆ ಪುನಃ ಓಡಿ ಬಂದರು. ಏನು ಅಂದರೆ ಹೀಗಾಗ್ಬಿಟ್ಟಿದೆ, ನಾವು ಹೋದರೆ ಬೈತಾರೆ, ಈ ಪೇಜಾವರ ಸ್ವಾಮಿಗಳಿಗೆ ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ನಾವು ಕರೆಸಿದ್ದೇವೆ ಬನ್ನಿ ನಮ್ಮ ಗುರುಗಳು ಬರ್ತಾರೆ. ಇವ್ರು ಹೋಗ್ತಾ ಇಲ್ಲ ಪೇಜಾವರ ಸ್ವಾಮಿಗಳ ಹತ್ರ, ಏನಾದರೂ ನೀವು ಬಂದು ಸಮಾಧಾನ ಮಾಡಬೇಕು. ಆಯ್ತಪ್ಪ, ಬಂದೆ. ಸೀದಾ ಅವರು ಉಳ್ಕೊಂಡು ಜಾಗಕ್ಕೆ ಬಂದೆ. ಆಗಮ್ಯತಾಮ್ ಅಂತಂದರು. ಉಪವಾಸ, ಊಟ ಮಾಡಲಿಲ್ಲ ಮನುಷ್ಯ ಅವತ್ತು. ಇವ್ರು ನೀವು ಯಾರ ಹತ್ರ ಕೇಳಿ ಅಡಿಗೆ ಮಾಡಿಸಿದ್ರಿ ಅಂತ ಬೈದು ಬಿಟ್ಟಿದ್ದಾರೆ ಅವರನ್ನು. ಬೈಯೋದು ಏನು, ನೀವು ಉಡುಪಿಗೆ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಯಾಕೆ ಬಂದದ್ದು ಉಡುಪಿಗೆ? ವ್ಯಾಪಾರ ಮಾಡಲಿಕ್ಕೆ. ನಿಮ್ಮ ಅನ್ನ ಉಣ್ಣೋಲ್ಲ ನಾನು, ವ್ಯಾಪಾರ ದುಡ್ಡು ಮಾಡಲಿಕ್ಕೆ ಕೃಷ್ಣ ಸನ್ನಿಧಾನಕ್ಕೆ ಬಂದವರು ನೀವು. ಅನುಷ್ಠಾನ ಎಲ್ಲಿದೆ ನಿಮ್ಮಲ್ಲಿ? ನೀವು ಮಾಡಿದ ಅಡಿಗೆ ಊಟ ಮಾಡೋಲ್ಲ ಅಂತ ಕೂತ್ಬಿಟ್ರು. ಭಯಂಕರ ಮನುಷ್ಯ, ಭಾರಿ ವಿಚಿತ್ರ ಮನುಷ್ಯ. ಎಲ್ಲ ಆಯಿತು. ಕಡೆಗೆ ನಾನು ಹೋದೆ, ಅಲ್ಲ ನೀವು ಹೀಗೆ ಮಾಡಿದರೆ ಹೇಗೆ, ನೀವು ಬಂದಿದ್ದೀರಿ, ನಮ್ಮ ಊರಿಗೆ ಬಂದಿದ್ದೀರಿ ಅಂತ, ನೀವು ಬೇರೆ ಕಡೆಯಿಂದ ಬಂದವರು, ನಮ್ಮ ಅತಿಥಿ ಅಂತ ನಿಮ್ಮನ್ನು ಸತ್ಕಾರ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಪೇಜಾವರ ಸ್ವಾಮಿಗಳು ಬಂದಿದ್ದಾರೆ, ನೀವು ಬರೋಲ್ಲ ಅಂತ ಕೂತಿದ್ದೀರಂತೆ, ಹಾಗೆ ಮಾಡಿದರೆ ಅಂತ ಕೇಳಿದೆ. ಅಯ್ಯೋ ನಾನು ಹಾಗೆ ಹೇಳಲಿಲ್ಲ, ಇವು ಅವಿವೇಕಿಗಳು, ಅವು ಪೇಜಾವರ ಸ್ವಾಮಿಗಳು ಎಲ್ಲೋ ಇದ್ದವರನ್ನ ನಮ್ಮ ಗುರುಗಳು ಬರ್ತಾರೆ ಬುರ್ರಿಂದ ಕರ್ಕೊಂಡು ಬಂದಿದ್ದಾರೆ, ನಾನು ಬಂದೆ ಅಂತ ಅವರು ಎಲ್ಲೋ ಇದ್ದವ್ರನ್ನ ಉಪದ್ರವ ಕೊಟ್ಟು ಯಾಕೆ ಕರೆಸಿದ್ರಿ ಅಂತ ಬೈದದ್ದು ಹೊರತು ನಾನು ಪೇಜಾವರ ಸ್ವಾಮಿಗಳನ್ನು ಕಾಣೋಲ್ಲ ಅಂತ ಹೇಳಲಿಲ್ಲ. ಹೋಗೋಣ ಅಂತ ನನ್ನ ಜೊತೆ ಬಂದರು. ಪೇಜಾವರ ಸ್ವಾಮಿಗಳ ದರ್ಶನ ಆಯಿತು, ಕೃಷ್ಣ ದರ್ಶನಕ್ಕೆ ಹೋಯಿತು. ಕೃಷ್ಣ ದರ್ಶನ ಆಯಿತು, ಎಲ್ಲ ಕಥೆ. ಅವರು ಭಾಗವತ ಪ್ರವಚನ ಮಾಡುವರು, ವಿಜಯಧ್ವಜರು ಭಾಗವತಕ್ಕೆ ವ್ಯಾಖ್ಯಾನ ಬರೆದದ್ದು, ಆಮೇಲೆ ಆಚಾರ್ಯರು ಕೃಷ್ಣ ಪ್ರತಿಷ್ಠೆ ಎಲ್ಲ ಅಲ್ಲಿ ಉಡುಪಿಯಲ್ಲಿ ಹೇಳಬೇಕಾದ ಮಾತುಗಳನ್ನೆಲ್ಲ ಸಂಸ್ಕೃತದಲ್ಲಿ. ಅವರಿಗೆ ಗುಜರಾತಿ, ಹಿಂದಿ, ಸಂಸ್ಕೃತ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರೋಲ್ಲ. ಎಲ್ಲ ವಿವರಣೆ ಮಾಡಿದೆ. ಯಾಕೆ ಹೇಳಿದೆ ಅಂದರೆ ಹೇಳಬೇಕಾದ ಮುಖ್ಯ ವಿಷಯ ಮುಂದಿನದ್ದು. ಅಲ್ಲಿ ಎಲ್ಲ ಶಾಲು ಹೊತ್ಕೊಂಡು ಪಂಡಿತರು ಅವರು ಇವರು ಎಲ್ಲ ಓಡಾಡ್ತಿದ್ರು. ಇವರು ಒಬ್ಬನನ್ನು ಮಾತಾಡಿಸ್ಲಿಲ್ಲ. ಅಲ್ಲೊಬ್ಬ ಕೆಲಸದವ ಇದ್ದಾನೆ, ಭೋಜನ ಶಾಲೆಯ ಕೆಲಸದವ. ಅವನ ಕೆಲಸ ಏನು ಅಂದರೆ, ಭೋಜನ ಶಾಲೆಯ ಊಟ ಆದಮೇಲೆ ಆ ಅಡುಗೆ ಕೋಣೆಯಲ್ಲಿದ್ದ ಇದ್ದಲು ಉಂಟಲ್ಲ, ಅದನ್ನು ಚಾರ್ಕೋಲ್ ಕಲ್ಲಿದ್ದಲು, ಆಮೇಲೆ ಇಜ್ಜಲು, ಅದನ್ನು ಅಂಗಾರ, ಅದನ್ನು ಗೋಣಿಚೀಲದಲ್ಲಿ ತುಂಬಿ ಎಲ್ಲೋ ಎಲ್ಲಿ ಕಳಿಸ್ಬೇಕೋ ಕಳಿಸೋದೆಲ್ಲ ಸ್ಟಾಕ್ ಮಾಡೋದು. ರಾತ್ರಿ ಅದನ್ನು ಮಸಿಯನ್ನು ಒತ್ತರೆ ಮಾಡೋ ಕೆಲಸ. ಅವನು ಇಡೀ ಮೈ ಅದೇ ಬಣ್ಣ, ಬಟ್ಟೆ ಅದೇ ಬಣ್ಣ, ಮಸಿ ಅಂದರೆ ಮಸಿ,
ಸರ್ವಾಂಗ ಮಸಿ ತುಂಬಿದಂಥ ಒಂದು ಕೊಳಕು ಹುಡುಗ ಅವನು. ಅಂದರೆ ಅವನು ಅದನ್ನು ಮಸಿ ತುಂಬಿಕೊಂಡು ಯಾರೋ ಗುಜರಾತಿಂದ ಬಂದಿದ್ದಾನಂತೆ, ಮತ್ತೇನು ಏನು ಏನೂ ಏನೂ ಗೊತ್ತಿಲ್ಲ. ಅವು ಪ್ರಾಯ ಅಕ್ಷರ ಜ್ಞಾನ ಕೂಡ ಇಲ್ಲ. ಅವನು ಹೀಗೆ ಹಲ್ಲು ಜೊಲ್ಲು ಸುರಿಸ್ಕೊಂಡು ನಿಂತುಕೊಂಡಿದ್ದಾನೆ ಮಠದ ಬಾಗಿಲಲ್ಲಿ, ಕೃಷ್ಣ ಮಠದ ಬಾಗಿಲಲ್ಲಿ ನಿಂತುಕೊಂಡಿದ್ದಾನೆ. ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರು ರಿಸೀವ್ ಮಾಡ್ಲಿಕ್ಕೆ ಬಂದರು, ವಿದ್ವಾಂಸರು ಬಂದರು, ಯಾರಿದ್ರು ನಮಸ್ಕಾರ ನಮಸ್ಕಾರ ಅಂತ. ಯಾರು ಏನು ಮಾತಾಡಲಿಲ್ಲ ಅವರು. ಆ ಹುಡುಗನನ್ನು ನೋಡಿದರು. ತಕ್ಷಣ ಅವರಿಗೆ ಅನಿಸಿದ್ದು, ಹಗಲು ರಾತ್ರಿ ತನ್ನ ವೇಷಭೂಷಣದ ಬಗ್ಗೆಯೂ ಎಚ್ಚರ ಇಲ್ಲದೆ ಕೃಷ್ಣನ ಸೇವೆ ಮಾಡ್ತಾ ಇದ್ದಾರಲ್ಲ ಈ ಹುಡುಗ ಅಂತ ಅನಿಸಿದವರಿಗೆ. ಅದೊಂದು ವಿಭೂತಿಯಾಗಿ ಕಂಡಿತವರಿಗೆ. ಉಳಿದವರಿಗೆ ಸಸಾರ ಆ ಹುಡುಗ. ಅವರು ತಕ್ಷಣ ಅವರ ಸೆಕ್ರೆಟರಿಯನ್ನು ಕರೆದರು. ದುಡ್ಡು ಕೊಡುವಂದು ಎಷ್ಟೋ ನನಗೆ ಸರಿ ನೆನಪಿಲ್ಲ, 100ರ ಮೇಲೆ ಒಟ್ಟು 100ರಿಂದ 500, 100 ರೂಪಾಯೋ 200 ರೂಪಾಯಿ ತೆಗೆದು ಆ ಹುಡುಗರಿಗೆ ಕೊಟ್ಟು ಉದ್ದಡ್ಡ ನಮಸ್ಕಾರ ಮಾಡಿದರು. ಎಲ್ಲರೂ ಗಾಬರಿ. ಭೋಜನ ಶಾಲೆಯ ಮಸಿ ಸಂಗ್ರಹ ಮಾಡೋ ಒಬ್ಬ ನೌಕರ ಅವನು. ಏನು ಓದಲಿಕ್ಕೆ ಬರೀಲಿಕ್ಕೂ ಬರದಂಥ ಶುಂಠ. ಇವರು ನಿಜವಾಗಿ ಅಂತರಂಗದಲ್ಲಿ ತುಂಬ ಬೆಳೆದ ಚೇತನ. ಆದ್ದರಿಂದ ಹಾಗೆ ನಡ್ಕೊಳ್ಳೋದು ಸಾಧ್ಯ ಆಯಿತು. ಸಾಷ್ಟಾಂಗ ಅವನಿಗೆ. ಅವನು ಕಂಗಾಲು. ಅವನಿಗೆ ಜೀವನದಲ್ಲಿ ಯಾರು ನಮಸ್ಕಾರ ಮಾಡಲಿಲ್ಲ. ಎಲ್ಲ ಬೈಯೋದು, ಹೊಡೆಯೋದು, ಬಡಿಯೋದು, ಇಷ್ಟು ಬಿಟ್ಟು ನಮಸ್ಕಾರ ಮಾಡಿದ್ದೇ ಇಲ್ಲ ಯಾರು. ಯಾರೋ ಗುಜರಾತ್ನಿಂದ ಬಂದ ದೊಡ್ಡ ಸಾಧುಗಳು ನಮಸ್ಕಾರ ಕಂಗಾಲಾಗ್ಬಿಟ್ಟಿದ್ದಾರವ. ಯಾಕೆ ಈ ಕಥೆ ಹೇಳಿದೆ ಅಂತಂದರೆ, ಸಾಮಾನ್ಯ ಕಣ್ಣಿಗೆ ಒಬ್ಬ ಅಪ್ರಯೋಜಕ ಹುಡುಗ, ಭಗವಂತನ ಕಣ್ಣಿಗೆ ಯಾವುದೂ ಅಪ್ರಯೋಜಕ ಅಲ್ಲ. ಅದನ್ನು ಭಗವದ್ ಭಕ್ತರಿಗೆ ಕಾಣುತ್ತೆ ಅಂಥ ಉಪಯೋಗ. ಅದನ್ನು ಸಮಾಜ ಯಾರನ್ನು ಅಲಕ್ಷ್ಯ ಮಾಡುತ್ತೆ ಅಂಥವ್ರನ್ನು ಭಗವದ್ಭಕ್ತರು ಗೌರವಿಸ್ತಾರೆ. ಅಂದ ಅಹಂ ಆದಿಹಿ ಸರ್ಗಾಣಾಂ ಆದಿಹಿ ಅಂತಶ್ಚ ಮಧ್ಯಂಚ ಇವ ಅಹಮೇವ ಮಧ್ಯಂಚ ಏವ ಅಹಂ ಅರ್ಜುನ ಅಹಮೇವ. ಇನ್ಯಾರೋ ನೀನು ಒಬ್ಬ, ಹತ್ತರಲ್ಲೊಬ್ಬ ಅಲ್ಲ. ಆದಿಯಲ್ಲೂ ನಾನೇ, ಮಧ್ಯದಲ್ಲೂ ನಾನೇ, ಕೊನೆಯಲ್ಲೂ ನಾನೇ, ಇನ್ಯಾರ್ಯಾರೂ ಇಲ್ಲ. ಇದು ಈ ಮಾತು ನಿನಗೆ ಅರ್ಥ ಆಗತ್ತೆ ಅಂತ ನಿನಗೆ ಹೇಳ್ತಾ ಇದ್ದೇನೆ. ಯಾಕೆ ನೀನು ಅರ್ಜುನ. ಅರ್ಜುನ ಅಂತಂದರೆ ಬಿಳಿ ಅಂತ ಅರ್ಥ. ಬಿಳಿ ಅಂದರೆ ಸತ್ವಗುಣ. ಯಾರು ಸಾತ್ವಿಕರೋ ಅವರಿಗೆ ಈ ಮಾತು ಅರ್ಥ ಆಗತ್ತೆ. ಸಾತ್ವಿಕರಲ್ಲದವರಿಗೆ, ರಾಜಸರಿಗೆ, ತಾಮಸರಿಗೆ ಹೇಳಿದರೂ ಅರ್ಥ ಆಗೋಲ್ಲ. ಆದ್ದರಿಂದ ಹೇಳಿ ಏನು ಉಪಯೋಗ ಇಲ್ಲ. ಕೆಲವರಿಗೆ ಹೇಳಿ ಏನು ಉಪಯೋಗ ಇಲ್ಲ. ಏನೆಂದರೆ ಹೇಳಿದರೂ ಅರ್ಥ ಆಗದೆ ಮಂದಿ ಇರ್ತಾರೆ. ಅದು ಜೀವಕ್ಕೆ ಸಂಬಂಧದ್ದು, ಪಾಂಡಿತ್ಯಕ್ಕೆ ಸಂಬಂಧಪಟ್ಟದಲ್ಲ. ತುಂಬ ಶಾಸ್ತ್ರ ಓದಿದವರಿಗೂ ಸತ್ಯ ಹೊಳೆಯೋದಿಲ್ಲ. ಯಾಕೆಂದರೆ ಅದು ಜೀವಯೋಗ್ಯತೆ. ನೀನು ಅರ್ಜುನ ಸತ್ವ ಸ್ವಭಾವದವ ಮತ್ತು ಅರ್ಜನ ಮಾಡಿದವ, ಜ್ಞಾನ ಸಂಪಾದನೆ ಮಾಡಿದವ. ನೀನು ಜ್ಞಾನಾರ್ಜನೆ ಮಾಡಿದವರಿಗೆ, ಜ್ಞಾನದ ದಾರಿಯಲ್ಲಿ ಸಾಗುವ ಸಾತ್ವಿಕರಿಗೆ ಮಾತ್ರ ಅರ್ಥವಾಗುವ ಮಾತು ಇವೆಲ್ಲ. ಉಳಿದವರಿಗೆ ಕಮ್ಯುನಿಕೇಟೇ ಆಗುವುದಿಲ್ಲ. ಅದನ್ನು ಮುಂದೆ ಹೇಳ್ತಾನೆ. ಅರ್ಜುನ ಆಗಬೇಕಾದ್ರೆ ಏನಾಗಬೇಕು? ಅರ್ಜನ ಮಾಡಬೇಕು. ಏನು ಅರ್ಜನ ಮಾಡಬೇಕು? ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ನಾನು ವಿದ್ಯೆಗಳಲ್ಲಿ ವಿಭೂತಿ. ನಾನು ಯಾವ ವಿದ್ಯೆಗಳಲ್ಲಿ ವಿಭೂತಿ? ಯಾವ ವಿಭೂತಿ? ಅಧ್ಯಾತ್ಮ ವಿದ್ಯೆ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ನನ್ನ ವಿಶೇಷ ಸನ್ನಿಧಾನ ಅಂದ. ಅಧ್ಯಾತ್ಮ ವಿದ್ಯೆ ಅಂದರೆ ಏನು? ಬಹಳ ವಿಚಿತ್ರ ನೋಡಿ. ಅಧ್ಯಾತ್ಮ ವಿದ್ಯೆ ಎಂದರೆ ಎಲ್ಲವೂ ಸೇರಿತು. ಅಧ್ಯಾತ್ಮ ವಿದ್ಯೆ ಅನ್ನೋ ಶಬ್ದದಲ್ಲಿ ಅದು ಒಂಥರ ಆಲ್ ಕವರಿಂಗ್, ಒಂಥರ ಎಲ್ಲವನ್ನು ಒಳಗೊಂಡಿರತಕ್ಕಂಥ ಕಾಂಪ್ರಿಹೆನ್ಸಿವ್ ಎಲ್ಲ. ಆತ್ಮ ಅಂದರೆ ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರ ಸ್ಥೂಲವಾಗಿ. ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಅಂದರೆ ದೇಹಶಾಸ್ತ್ರ, ಫಿಸಿಯಾಲಜಿ. ಅಷ್ಟೇ ಅಲ್ಲ, ಭೌತಶಾಸ್ತ್ರವೂ ಹೌದು, ಫಿಸಿಕ್ಸ್. ಪಂಚಭೂತಗಳಿಂದ ನಿರ್ಮಾಣವಾದ ಫಿಸಿಕ್ಸು ಹೌದು, ಕೆಮಿಸ್ಟ್ರಿ ಹೌದು, ಫಿಸಿಯಾಲಜಿ. ಆತ್ಮ ಅಂದರೆ ಪಂಚಭೂತಗಳಿಂದ ನಿರ್ಮಾಣವಾದಂಥ ಈ ದೇಹ, ಅದಕ್ಕೆ ಸಂಬಂಧಪಟ್ಟದ್ದು ಅಧ್ಯಾತ್ಮ. ಅಂದರೆ ಫಿಸಿಯಾಲಜಿ ಅಂತ ತಗೊಳ್ಳಿ, ಸುಲಭ. ಫಿಸಿಕ್ಸು, ಕೆಮಿಸ್ಟ್ರಿ, ಫಿಸಿಯಾಲಜಿ ಎಲ್ಲ ಬಂತು. ಆಮೇಲೆ ಆತ್ಮ ಅಂದರೆ ಈ ದೇಹದ ಒಳಗಿರ್ತಕ್ಕಂಥ ಮೈಂಡು, ಮನಸ್ಸು,
ಆತ್ಮ ಮನಃ ಮನ ಏವ ಮನುಷ್ಯಾಣಂ ಕಾರಣಂ. ಅಧ್ಯಾತ್ಮ ಅಂದರೆ ಸೈಕಾಲಜಿ, ಫಿಸಿಯಾಲಜಿ ನಂತರ ಸೈಕಾಲಜಿ, ಮನಃಶಾಸ್ತ್ರ, ಅದು ಅಧ್ಯಾತ್ಮದಲ್ಲಿ ಸೇರಿತು. ಇದನ್ನು ಬಿಟ್ಟು ಕೇವಲ ಆಮೇಲೆ ಆತ್ಮ ಅಂದರೆ ಮನಸ್ಸನ್ನ ಮೂಲಕ ಅನುಭವಿಸುವ ಜೀವ. ಅದರಿಂದ ಅಧ್ಯಾತ್ಮ ಅಂದರೆ ಜೀವ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್. ಅದೇನು ಇಂಗ್ಲೀಷ್ನಲ್ಲಿ ಸುಮ್ಮನೆ ಶಬ್ದ ಹೇಳೋದು, ಸರಿಯಾದ ಶಬ್ದ ಇಲ್ಲ ಅದಕ್ಕೆಲ್ಲ. ಅದು ನೀವು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಹೇಳೋದಷ್ಟೇ. ಇದು ನೋಡಿ, ಮನಃಶಾಸ್ತ್ರ ಆದಮೇಲೆ ಜೀವ ವಿಜ್ಞಾನ, ಸೈನ್ಸ್ ಆಫ್ ಸೋಲ್ಸ್. ಆತ್ಮ ನಾನು ಅನ್ನುವ ಪ್ರತ್ಯಯಕ್ಕೆ ಗೋಚರವಾಗಿರತಕ್ಕಂಥ ಜೀವ ವಿಜ್ಞಾನ. ಆ ಆತ್ಮಕ್ಕೂ ಸ್ವಾತಂತ್ರ್ಯ ಇಲ್ಲ. ನಾನು ಮಾಡ್ತೇನೆ, ನಾನು ನೋಡ್ತೇನೆ, ನಾನು ಕೇಳ್ತೇನೆ ಅನ್ನೋದು ಅರ್ಥಶೂನ್ಯ. ನಾನು ಅನ್ನೋದು ಯಾವಾಗ ಅರ್ಥ ಬರುತ್ತೆ ಅದಕ್ಕೆ ಅಂದರೆ ಅದನ್ನು ನೇಮಿಸ್ತಕ್ಕಂಥ ಒಬ್ಬ ಭಗವಂತನ ಅರಿವು ಬಂದಾಗ. ಅದರಿಂದ ಆತ್ಮ ಅಂದರೆ ಪರಮಾತ್ಮ, ಡಿವೈನ್ ಸೈನ್ಸ್. ಅದರಲ್ಲಿಯೂ ಎರಡು ಥರ ಇದೆ ಡಿವೈನ್. ಆತ್ಮ ಅಂದರೆ ನಮ್ಮ ಒಳಗೆ ನಮ್ಮನ್ನು ನೇಮಿಸ್ತಕ್ಕಂಥ ದೇವತಾ ಶಕ್ತಿಗಳು, ದೇವ ವಿಜ್ಞಾನ, ಜೀವ ವಿಜ್ಞಾನ. ನೆಕ್ಸ್ಟ್ ದೇವ ವಿಜ್ಞಾನ, ದೇವತೆಗಳನ್ನೆಲ್ಲ ನಿಯಂತ್ರಿಸುವ ಪರದೈವತವಾದಂಥ ಪರಮಾತ್ಮ ವಿಜ್ಞಾನ. ಇದು ಇಷ್ಟು ಆತ್ಮ ಅಧ್ಯಾತ್ಮದಲ್ಲಿ ಸೇರತಕ್ಕಂಥ. ಇದು ಇಷ್ಟನ್ನು ಒಳಗೊಂಡಿರತಕ್ಕ, ಆದರೆ ಕೊನೆಗೆ ಮುಟ್ಟಬೇಕು, ಶುರುವಿನಿರುವುದಲ್ಲ, ಕೊನೆಗೆ ಭಗವಂತನನ್ನು ಸ್ಪರ್ಶಿಸುವ ವಿದ್ಯೆ ಅಧಿಕ ಆತ್ಮ. ಎಲ್ಲಕ್ಕಿಂತ ಹಿರಿದಾದ ಪರಮಾತ್ಮನನ್ನು ಸ್ಪರ್ಶ ಮಾಡತಕ್ಕಂಥ ಸೈನ್ಸ್ ಏನಿದೆ, ವಿಜ್ಞಾನ, ಅದು ಮಾತ್ರ ವಿಜ್ಞಾನ, ಉಳಿದದ್ದು ಅಜ್ಞಾನ. ಹಾಗಾಗಿ ಯಾಕೆ ಅದರಲ್ಲಿ ನಾನು ಅಧ್ಯಾತ್ಮವಿದ್ಯಾ ಅದರಲ್ಲಿ ತುಂಬಿದ್ದೇನೆ. ನನ್ನ ವಿಭೂತಿ ಅದರಲ್ಲಿದೆ. ನನಗೆ ಹೆಸರಪ್ಪ ಅದು ಅಧ್ಯಾತ್ಮವಿದ್ಯಾ ಅಂತ. ಯಾಕೆ? ಅಧ್ಯಾತ್ಮ ಅಂದರೆ ಅಧಿಕ ಆತ್ಮ, ಎಲ್ಲ ಆತ್ಮಗಳಿಗೆ ಹಿರಿದಾದ ಆತ್ಮ, ಅದು ಅವನೇ ತಾನೇ. ವಿದ್ಯಾ ಅಂದರೆ ಜ್ಞಾನ, ಜ್ಞಾನಸ್ವರೂಪನಾದ ಎಲ್ಲ ಆತ್ಮಗಳಿಗೆ ಹಿರಿದಾದ ಆತ್ಮ ಅಂದರೆ ಭಗವಂತ. ಅದರಿಂದ ಭಗವಂತನಿಗೆ ಅಧ್ಯಾತ್ಮ ವಿದ್ಯಾ ಅನ್ನೋದು ಹೆಸರು ಹೌದು, ನಾಮ ವಿಭೂತಿಯೂ ಹೌದು, ಅದೊಂದು ರೂಪ ವಿಭೂತಿಯೂ ಹೌದು. ಆ ರೂಪದ ಮೂಲಕ ಅಧ್ಯಾತ್ಮದಲ್ಲಿ ಸ್ಪಿರಿಚುವಲ್ ಸೈನ್ಸ್ ಅಥವಾ ಡಿವೈನ್ ಸೈನ್ಸ್ ಅದ್ರಲ್ಲಿ ನಾನಿದ್ದೆ. ಆ ಅಧ್ಯಾತ್ಮ ವಿದ್ಯೆಯನ್ನು ಬೆಳೆಸ್ಕೊಳ್ಬೇಕಾಗಿದ್ದರೆ ಏನು ಮಾಡಬೇಕು? ಅಧ್ಯಾತ್ಮ ವಿದ್ಯೆಯನ್ನು ಬೆಳೆಸ್ಕೊಳ್ಬೇಕಾಗಿದ್ದರೆ ವಾದ ಮಾಡಬೇಕು. ವಾದ ಅಂತಂದರೆ, ಇವಾಗ ವಾದ ಅಂದರೆ ಇನ್ನೊಬ್ಬರ ಜೊತೆಗೆ ನಾವು ನಡೆಸ್ತಕ್ಕಂಥ ಚರ್ಚೆ, ಡಿಸ್ಕಷನ್ ಅಷ್ಟೆ. ಆದರೆ ವಾದದಲ್ಲಿ ಅನೇಕವಿದೆ. ಏನಂದರೆ ವಾದ, ಜಲ್ಪ, ವಿತಂಡ. ಇನ್ನೊಬ್ಬರನ್ನು ಸೋಲಿಸಲಿಕ್ಕೋಸ್ಕರ ಮಾಡತಕ್ಕಂಥ ವಾದ ಇದೆಯಲ್ಲ, ಅದಕ್ಕೆ ಜಲ್ಪ ವಿತಂಡ ಅಂತ ಹೇಳ್ತಾರೆ. ವಾದ ಅಂತಂದರೆ ಸೋಲಿಸುವುದಕ್ಕೋಸ್ಕರ ಅಲ್ಲ, ವಿಷಯವನ್ನು ತಿಳಿಯುವುದಕ್ಕೋಸ್ಕರ ಮಾಡುವ ಡಿಸ್ಕಷನ್. ಇಟ್ಸ್ ಓನ್ಲಿ ಫಾರ್ ದ ಸೇಕ್ ಆಫ್ ನಾಲೆಡ್ಜ್, ನಾಟ್ ಟು ಡಿಫೀಟ್ ಅದರ್ಸ್. ಇನ್ನೊಬ್ಬರನ್ನು ಸೋಲಿಸುವ ಪ್ರಶ್ನೆಯೇ ಇಲ್ಲ ಇದರಲ್ಲಿ. ಇಲ್ಲಿ ಸೋಲು ಕೂಡ ಗೆಲುವು. ನಾವು ಚರ್ಚೆ ಮಾಡುವಾಗ ನಮ್ಮ ಸ್ನೇಹಿತ ಒಬ್ಬ, ನಮ್ಮ ಜೊತೆಗೆ ಇರತಕ್ಕಂಥ ಒಬ್ಬ ಹುಡುಗ, ನಮ್ಗಿಂತ ಚಿಕ್ಕ ವಯಸ್ಸಿನವ ಇರಬಹುದು, ಅವನು ಒಂದು ವಿಷಯ ಹೇಳಿದ. ಓಹ್, ಇಟ್ ವಾಸ್ ರಿವೀಲಿಂಗ್. ನನಗೆ ಹೊಳೆದೇ ಇರಲಿಲ್ಲ, ನನಗೆ ಹೊಳೆಯಿತು ಅವನಿಂದಾಗಿ. ಅದು ಸೋಲಲ್ಲ. ಅವನು ಹೇಳಿದ, ನನಗೆ ಗೊತ್ತಿರಲಿಲ್ಲ, ಸೋತೆ ಅಲ್ಲ, ಅದು ನನ್ನ ಜಯ. ಯಾಕೆಂದ್ರೆ ಒಂದು ಹೊಸ ವಿಷಯ ಸಿಕ್ಕಿತು ನನಗೆ. ಸೊ ಇಟ್ ಇಸ್, ಅಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ, ಅರಿವಿನ ಪ್ರಶ್ನೆ. ನಿಜವಾಗಿ ತಿಳಿಯಬೇಕು ಅನ್ನುವರು ಮಾಡಬೇಕಾದ್ದು ವಾದ. ಎಲ್ಲಿ ಸಂವಾದ ಇದೆಯೋ ಅದು ವಾದವಾಗುತ್ತೆ, ಎಲ್ಲಿ ವಿವಾದ ಇದೆಯೋ ಅದು ಜಲ್ಪ ಅಥವಾ ದಂಡ ಆಗುತ್ತೆ. ಪ್ರವದತಾಂ, ಪ್ರವಚನ ಮಾಡತಕ್ಕವರಲ್ಲಿ ಇರತಕ್ಕಂಥ ಜ್ಞಾನದ ದಾಹ ಹಿಂಗಿಸಿಕೊಳ್ಳುವುದಕ್ಕೋಸ್ಕರ ಮಾಡುವ ಶಾಸ್ತ್ರೀಯವಾದ ಚರ್ಚೆ ಉಂಟಲ್ಲ, ಡಯಲೆಕ್ಟಿಕ್ಸ್, ಸ್ಪಿರಿಚುವಲ್ ಡಯಲೆಕ್ಟಿಕ್ಸ್, ಅದರಲ್ಲಿ ವಾದ ಶಬ್ದ ವಾಚ್ಯನಾಗಿ ನಾನಿದ್ದೇನೆ. ಯಾಕೆ ನಾನೇ ಎಲ್ಲವನ್ನು ನುಡಿಯುವವನು. ವಾದ ಅಂದರೆ ವದತೀತಿ ವಾದ, ಎಲ್ಲವನ್ನು ಎಲ್ಲರ ಒಳಗೂ ಕೂತು ನುಡಿಸುವವನು ನಾನೇ. ಅದರಿಂದ ವಾದ ಶಬ್ದ ವಾಚ್ಯನಾಗಿ ನಾನು ತುಂಬಿದ್ದೇನೆ. ಇದು ವಾದ. ನಾನು ಅನೇಕ ಬಾರಿ ಹೇಳಿದ್ದೆ. ಒಂದೊಂದು ಸಂದರ್ಭದಲ್ಲಿ ನಾವು 40-50 ವರ್ಷ ಜೀವನದಲ್ಲಿ ಅಧ್ಯಯನ ಮಾಡಿ ಒಂದು ಸಂಗತಿಯನ್ನು ತಿಳ್ಕೊಂಡಿದ್ದಾಗ ನಮಗೆ ಹೊಳೆಯದಿದ್ದ ಒಂದು ಸಂಗತಿ ಒಂದು ಸಣ್ಣ ಮಗುವಿಗೆ ಹೊಳೆಯಬಹುದು. ಆ ಒಂದು ಅಂಶದಲ್ಲಿ ನಮಗೆ ಹೊಳೆಯದೇ ಇರಬಹುದು. ಆಗ ಆ ಹೊಳಹು ಉಂಟಲ್ಲ, ಆ ಫ್ಲ್ಯಾಶು, ಅದು ಯಾವುದೋ ಒಂದು ಮಗುವಿನಿಂದ ಬರಬಹುದು. ಅದನ್ನೇ ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಅದು ಒಂದು ಮಗುವಿನಿಂದ ಬರಬಹುದು. ಆದರೆ ಅದು ಬಹಳ ಮಹತ್ವದ ಸಂಗತಿ. ಅದು ಅದರಿಂದ ನಮ್ಮ ಒಂದು ಅಂತರಂಗದ ಅರಿವಿಗೆ ಒಂದು ಹೊಸ ಆಯಾಮ ಬಂದುಬಿಡುತ್ತೆ. ಇದು ಬಹಳ ಅಧ್ಯಾತ್ಮ ವಿದ್ಯೆಯಲ್ಲಿ ಬಹಳ ದೊಡ್ಡ ಮಹತ್ವದ ಸಂಗತಿ. ಏನು ಅಂದರೆ, ಕೆಲವರಿಗೆ ಕೆಲವು ಸಂಗತಿಗಳು ತಲೆಯಲ್ಲಿ ಹುಳ ಹುಕ್ಕಿರುತ್ತೆ. ಅವನ ಹತ್ರ ಏನು ಕೇಳೋದು, ಅವನು ನನ್ನ ಕಣ್ಮುಂದೆ ಬೆಳೆದವ,
ಅವನೇನು ಹೇಳೋದು? ಅವನಿಗೇನು ಗೊತ್ತಿದೆ? ನಮ್ಮ ಕಣ್ಮುಂದೆ ಬೆಳೆದವರಲ್ಲಿಯೂ ನಾವು ಕಲೀಲಿಕ್ಕುಂಟು. ನಮೋ, ಅದೇ ನಿನ್ನೆ ಹೇಳಿದ್ನಲ್ಲ, ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯ. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕ ಮಕ್ಕಳಿಗೆ ನಮಸ್ಕಾರ, ಯುವಕರಿಗೆ ನಮಸ್ಕಾರ, ಸಣ್ಣ ಒಟುಗಳಿಗೆ ನಮಸ್ಕಾರ, ನಮ ಆಶಿನೇಭ್ಯ ಅಂತ ಅನ್ನತಕ್ಕಂಥ ಮಾತು ಯಾಕೆ ಬಂತು ಅಂದರೆ, ಎಲ್ಲಿ ಅಧ್ಯಾತ್ಮದ ಬೆಳಕು, ಯಾವ ಜೀವದಲ್ಲಿ ಯಾವ ಅಧ್ಯಾತ್ಮದ ಬೆಳಕು ಇದೆ ಗೊತ್ತಿಲ್ಲ. ಯಾರನ್ನೂ ಸಸಾರ ಮಾಡಬೇಡ, ಯಾರನ್ನೂ ಬೀಲಿಟಲ್ ಮಾಡಬೇಡ. ಅವನೆಂಥದ್ದು, ಅವನಿಗೇನು ಗೊತ್ತಿದೆ? ಯಾರ ಬಾಯಿಯಿಂದ ಏನು ನುಡಿಸ್ತಾನೆ ಭಗವಂತ, ಯಾಕೆಂದ್ರೆ ಅವನೇ ವಾದಾಹ, ನುಡಿಸುವವನೇ ಅವನು. ಯಾವ ಸತ್ಯವನ್ನು ನುಡಿಸ್ತಾನೆ ಅಂತ ಗೊತ್ತಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲರ ಮಾತನ್ನು ಆಲಿಸು, ನಿನಗೆ ಹೊಸ ಬೆಳಕು ಸಿಗ ಸೇರಿಸು. ಇಲ್ಲಾಂದರೆ ಬಿಟ್ಬಿಡು, ಅವನು ಆಡಿದ ನಿನಗೆ ಅಂಟಿಸ್ಕೊಳ್ಳುತ್ತಾ ಅವನು ಆಡಿದ್ದರಿಂದ. ಆದರೆ ಒಳ್ಳೆಯ ವಿಷಯ ಸಿಕ್ಕಿದಾಗ ಗ್ರಹಣ ಮಾಡು, ಅದನ್ನು ಗ್ರಹಣ ಮಾಡಿ ಅಂಟಿಸಿಕೊ. ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಅದು ಬಹಳ ನಾನು ಅನುಭವಿಸಿದ್ದೇನೆ ಇದನ್ನು. ನಾನು ಹಿಂದೆ ಕೂಡ ಹೇಳಿದ್ದೆ. ನನ್ನ ವಿದ್ಯಾರ್ಥಿನಿ ಒಬ್ಬಳು ಸತತಂ ಕೀರ್ತಯಂತೋ ಮಾಂ, ಭಗವದ್ಗೀತೆ ಶ್ಲೋಕ, ಸತತಂ ಕೀರ್ತಯಂತೋ ಮಾಂ, ನನ್ನನ್ನು ನಿರಂತರವಾಗಿ ಹಾಡಿ ಹೊಗಳುವವರು. ಆಕೆ ಕೇಳಿದ್ಲು ನನ್ನ ಹತ್ರ, ಆಚಾರ್ಯ ಇದರ ಅರ್ಥ ಏನು? ನಾಳೆ ನಿರಂತರ ಭಗವಂತನನ್ನು ಹಾಡಿಕೊಂಡಾಡುವವರು, ಸತತಂ ಕೀರ್ತಯಂತೋ ಮಾಂ. ನೆಗಾಡಿದ್ಲು ಆಕೆ. ಇದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ವ ಆಚಾರ್ಯ? ಏನರ್ಥಪ್ಪ? ತತಂ ವೀಣಾದಿಕಂ ವಾದ್ಯಂ. ತತ ಅಂದರೆ ತಂತಿವಾದ್ಯ ಅಂತ ಹೆಸರು ಸಂಸ್ಕೃತದಲ್ಲಿ. ಸತತಂ ಅಂದರೆ ತಂತಿವಾದ್ಯದಲ್ಲಿ ವೀಣೆ ತಂಬೂರಿ ಹಿಡಿದು ನಾರದರು ಸಪ್ತತಂತ್ರಿ ನಾರದರ ಹಾಗೆ ತಂತಿವಾದ್ಯ ಹಿಡಿದು ಭಗವಂತನನ್ನು ಒಲಿಸುವವರು ಅಂತ ಅರ್ಥ ಮಾಡೋದ್ರಿಗೆ ಬರೋದಿಲ್ಲ. ಬರುತ್ತೆ ತಾಯಿ, ನೀನು ನನ್ನ ವಿದ್ಯಾರ್ಥಿನಿ, ಆದರೆ ಈ ಶ್ಲೋಕದ ಮಟ್ಟಿಗೆ ನೀನು ನನ್ನ ಗುರು ಅಂತ ಹೇಳಿದೆ. ನಿಜವಾಗಿ ಆ ಅರ್ಥ ಮೊದಲು ನನಗೆ ಹೊಳೆದಿರಲಿಲ್ಲ, ಅದು ಆಕೆ ಹೇಳಿದ ಮೇಲೆ ನನಗೆ ಹೊಳೆಯಿತು. ಹೇಳಿದೆ, ನೀನು ನನಗೆ ಗುರು. ಯಾಕೆಂದರೆ ಇಂಥ ಅಪೂರ್ವ ಅರ್ಥ ಹೊಳೆಯುತ್ತಲ್ಲ, ಜನ್ಮಾಂತರದ ಭಾಗ್ಯ. ಅಂಥ ಎತ್ತರದಲ್ಲಿ ಇರತಕ್ಕಂಥ ಹೆಣ್ಮಗಳು ನೀನು, ನಿನಗೆ ಹೊಳೆಯಿತು. ಅದು ನಿನ್ನ ಪುಣ್ಯ, ನನ್ನ ಪುಣ್ಯ. ನೀನು ನನಗೆ ವಿದ್ಯಾರ್ಥಿನಿಯಾಗಿರುವುದು ನನ್ನ ಪುಣ್ಯ. ಯಾಕೆಂದರೆ ನನಗೆ ಪಾಠ ಹೇಳಬಲ್ಲ ಒಬ್ಬ ವಿದ್ಯಾರ್ಥಿನಿ ನನಗೆ ಸಿಕ್ಕಿದ್ಲು ಅನ್ನೋದು ನನ್ನ ಭಾಗ್ಯ ಅಂತ. ಹೊಳಹು ಯಾವ ಸಣ್ಣ ಮಕ್ಕಳಿಂದ ಬರಬಹುದು, ಆದರೆ ಗೊತ್ತಿರೋದಿಲ್ಲ ಜನಕ್ಕೆ. ಅವರು ಹಾಗೆ, ಇವರು ಹೀಗೆ. ಇಂಥ ದರಿದ್ರ ಬುದ್ಧಿಯಿಂದಾಗಿ ಜ್ಞಾನದ ಮಾರ್ಗಕ್ಕೆ ಬಾಗಿಲು ಹಾಕ್ಕೊಂಡು ನಾವು ಅಧ್ಯಾತ್ಮವಾದಿಗಳು ಅಂತ ಕೂತು ಬಿಡ್ತಾವೆ, ಖ್ಯಾತ್ಮವಾದಿಗಳು ಅಂತ ಕೂತು ಬಿಡ್ತಾವೆ, ಖ್ಯಾತ್ಮವಾದಿಗಳು ಅಂತ ಕೂತು ಬಿಡ್ತಾವೆ, ಖ್ಯಾತ್ಮವಾದಿಗಳು ಅಂತ ಕೂತು ಬಿಡ್ತಾವೆ.